ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು ಒಬ್ಬ ದಿಮಾಗಿ ನಕ್ಸಲ್. ಒಬ್ಬ ಮನುಷ್ಯನ ನೆಕ್ಸಲ್ ಅಂತ ಕರೆಯೋದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ರೆ ಸಾಕು. ಯುವಕರು ಕೆಲ್ಸ ಕೇಳಿದ್ರೆ ದಿಮಾಗಿ ನಕ್ಸಲ್. ಒಬ್ಬ ರೈತ ಅವನು ಬೆಳೆದ ಬೆಳೆಗೆ ಬೆಲೆ ಕೇಳಿದ್ರೆ ಸಾಕು, ಅವನು ಒಬ್ಬ ದಿಮಾಗಿ ನಕ್ಸಲ್. ಈ ದೇಶದ ಸಾಮಾನ್ಯ ನಾಗರಿಕ ಬೆಲೆ ಏರಿಕೆ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರೆ ಸಾಕು, ಅವನು ದಿಮಾಗಿ ನಕ್ಸಲ್. ತೆರಿಗೆ ಕಟ್ಟೋದಕ್ಕೆ ನಾವು ಬೇಕು, ಮತ ಹಾಕೋದಕ್ಕೆ ನಾವು ಬೇಕು. ಅದೇ ನೀವು ಮಾಡಿದ ತಪ್ಪುಗಳನ್ನ ಪ್ರಶ್ನೆ ಮಾಡಿದಾಗ ನಾವು ನಿಮ್ಗೆ ಶತ್ರುಗಳಾಗ್ಬಿಡ್ತೀವಿ. ಸ್ನೇಹಿತರೆ, ಯಾರು ಕೂಡ ದಿಮಾಗಿ ನಕ್ಸಲ್ ಆಗಬೇಕು ಅಂತ ಈ ದೇಶದಲ್ಲಿ ಹುಟ್ಟಿರೋದಿಲ್ಲ. ಈ ದೇಶದಲ್ಲಿ ನಡೀತಿದೆಯಲ್ಲ ಒಂದು ಭ್ರಷ್ಟಾಚಾರ, ದುರಾಡಳಿತ, ಇದಕ್ಕೋಸ್ಕರ ಜನರು ಅನಿವಾರ್ಯವಾಗಿ ಪ್ರಶ್ನೆ ಕೇಳ ಅಂತ ಒಂದು ಸಂದರ್ಭ ಉಂಟಾಗಿದೆ. ನರೇಂದ್ರ ಮೋದಿ ಸಾಹೇಬ್ರೆ, ಈ ಸರ್ವಾಧಿಕಾರಿ ಧೋರಣೆ ತುಂಬಾ ದಿನ ನಡೆಯೋದಿಲ್ಲ ಕಣ್ರಿ. ಜನ ನೋಡ್ತಾ ಇದ್ದಾರೆ, ಸಮಯ ಬಂದಾಗ ಒಂದು ತಕ್ಕ ಪಾಠವನ್ನ ನಿಮಗೆ ಕಲಿಸ್ತಾರೆ.